ವಿಚಾರವಾಗಿ ಅದೇ ಸರ್, ಅದೇ ನನ್ನ ಮೇಲೆ ಎಫ್ಐಆರ್ ಆಗಿತ್ತು, 2 ಎಫ್ಐಆರ್ ಆಗಿತ್ತು. ಸೊ ಏನು ಪೊಲೀಸರು ಅಕ್ರಮ ಚಟುವಟಿಕೆ ಭಾಗಿಯಾಗಿದ್ದಾರೆ ಅಕ್ರಮ ಕಂಬಿ ವಿಚಾರದಲ್ಲಿ ಅಂತ. ಸೊ ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟರು ಕೂಡ, ಪೊಲೀಸರು ಕಂಪ್ಲೇಂಟ್ ಕೊಟ್ಟರು ಕೂಡ, ಅಕ್ರಮ ಚಟುವಟಿಕೆ ಯಾರು ನಡೆಸ್ತಾ ಇದ್ರು ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಮತ್ತೆ ನಾನು ಏನು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡಿದೆ, ಮತ್ತೆ IG ಗೆ ಮತ್ತೆ SP ಗೆ ಎಲ್ಲ ಕಂಪ್ಲೇಂಟ್ ಮಾಡಿದೆ. ಅದ್ರ ಆಧಾರದ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಸೊ ನನಗೆ ಏನು ಅನ್ಯಾಯ ಆಗಿದೆ, ಮತ್ತೆ ಏನು ಅಲ್ಲಿ ಯಾರು ಅಕ್ರಮಗಳಲ್ಲಿ ಪೊಲೀಸರು ಕೂಡ ಭಾಗಿಯಾಗಿದ್ದಾರೆ. ಸೊ ಅವ್ರ ವಿರುದ್ಧವಾಗಿ ಕ್ರಮ ತಗೋಬೇಕು. ಯಾಕೆ ಪೊಲೀಸರು ಪ್ರಶ್ನೆ ಮಾಡಬಾರ್ದಾ? ಪೊಲೀಸರನ್ನ ಪ್ರಶ್ನೆ ಮಾಡಿದ್ರೆ ನೀವು ನಮ್ಮ ಮೇಲೇನೆ ಎಫ್ಐಆರ್ ಆಗ್ತೀರಾ? ಸೊ ಹಂಗೆ ಅದೇ ವಿಚಾರವಾಗಿ ಯಾರಾದ್ರೂ ಪೊಲೀಸರ ವಿರುದ್ಧವಾಗಿ ಏನಾದ್ರು, ನನ್ನ ಒಬ್ಬನೇ ಹೋರಾಟ ಅಲ್ಲ, ಯಾರಾದ್ರೂ ಪೊಲೀಸರು ಏನೋ ಪರವಾಗಿ ಏನಾದ್ರು ರಾಜಿ ಆದ್ರೆ ಅವ್ರ ಮೇಲೆ ಯಾವುದೇ ರೀತಿ ಎಫ್ಐಆರ್ ಇರಲ್ಲ. ಅವ್ರ ವಿರುದ್ಧ ಏನಾದ್ರು ಕಟ್ಕೊಂಡ್ರಂದ್ರೆ, ಇಲ್ಲ ನಾನು ರಾಜಿ ಆಗಲ್ಲ ಅಂದ್ರೆ ಏನು ಅವ್ರು ಅಂತ ವ್ಯಕ್ತಿನೇ ಆಗಿರೋದು ಕೂಡ ಅವರು ಎಫ್ಐಆರ್ ಮಾಡ್ಬಿಡ್ತಾರೆ. ಸರ್, ಈಗ ರೋಡಿ ಶೀಟ್ ಓಪನ್ ಮಾಡಕ್ಕೆ ಅಲ್ಲ, ಹೌದು, ರೋಡಿ ಶೀಟರ್ ಓಪನ್ ಮಾಡಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ರೋಡಿ ಶೀಟರ್ ಮಾನದಂಡಗಳೇ ಗೊತ್ತಿಲ್ಲ. ಸೊ ಪೊಲೀಸ್ ಅವ್ರಿಗೆ ಏನೋ ಪಬ್ಲಿಕ್ ಥ್ರೆಟ್ನಿಂಗ್ ಇರಬೇಕು. ಯಾರೋ ಒಬ್ಬ ವ್ಯಕ್ತಿ ಆಗಿರೋ ಪಬ್ಲಿಕ್ ಅವ್ನಿಗೆ ಆರ್ಮ್ ಆಗಿರ್ಬೇಕು, ಪಬ್ಲಿಕ್ ಆರ್ಮ್ ಆಗ್ತಾ ಇರಬೇಕು, ಮತ್ತೆ ಕ್ರಿಮಿನಲ್ ಆಕ್ಟಿವಿಟೀಸ್ ಇರಬೇಕು. ನಂದು ಯಾವುದೇ ಕ್ರಿಮಿನಲ್ ಆಕ್ಟಿವಿಟೀಸ್ ಇಲ್ಲ. ನಾನೇನ್ ಮಾಡಿದೀನಿ, ಸಮಾಜದಲ್ಲಿ ನಡ್ತಕ್ಕಂಥ ಅಕ್ರಮಗಳ ವಿರುದ್ಧವಾಗಿ ಧ್ವನಿ ಎತ್ಕೊಂಡು ಪೊಲೀಸರಿಗೆ ಇಟ್ಕೊಟ್ಟಿದ್ದೀನಿ. ಸೊ ಅದ್ರ ವಿರುದ್ಧವಾಗಿ ಇವ್ರು ಕ್ರಮ ತಗೋಬೇಕಂದ್ರೆ ನನ್ನ ಮೇಲೆನೆ ಎಫ್ಐಆರ್ ಮಾಡ್ಬಿಟ್ಟು ರೋಡಿ ಶೀಟ್ ನೋಟಿಸ್ ಕಳಿಸ್ತೀನಿ ಅಂದ್ರೆ ಯಾವ ಲೆಕ್ಕ? ಎಲ್ಲಿದೆ? ಇಲ್ಲೇ ವಿಶ್ವನಾಥ್ರ ಪೊಲೀಸ್ ಸ್ಟೇಷನ್ ಅಲ್ಲಿ. ಸೊ ಅದೇ ಈ ವಿಚಾರದಲ್ಲಿ ನಾನು ಎಲ್ಲರಿಗೂ ಕಂಪ್ಲೇಂಟ್ ಕೂಡ ಮಾಡಿದೀನಿ, ಲೋಕಾಯುಕ್ತ ಕಂಪ್ಲೇಂಟ್ ಕೂಡ ಮಾಡಿದೀನಿ, ಪೊಲೀಸ್ ಪ್ರಾಧಿಕಾರಕ್ಕೂ ಕಂಪ್ಲೇಂಟ್ ಮಾಡಿದೀನಿ. ಸೊ ಕೆಲವೊಂದು ಎಲ್ಲ ಮಾನವ ಹಕ್ಕುಗಳ ಆಯೋಗಕ್ಕೂ ಕಂಪ್ಲೇಂಟ್ ಮಾಡಿದೀನಿ. ಯಾಕಂದ್ರೆ ನಾವು ಬದುಕಬಾರ್ದಾ? ಇವಾಗ ನಾನು ಸಮಾಜದಲ್ಲಿ ತಲೆ ಎತ್ಕೊಂಡು ಬೆಳೆಯುವಂತ ಎಲ್ಲಾ ವ್ಯವಸ್ಥೆ ಸಂವಿಧಾನ ಕೊಟ್ಟೈತೆ. ಸೊ ಅದ್ರಲ್ಲಿ ನಾನು ಬದುಕ್ತಾ ಇದ್ದೀನಿ, ಬದುಕು ಹಕ್ಕೈತೆ ನನಗೂ ಕೂಡ. ಸೊ ಅದ್ರಲ್ಲಿ ಬದುಕ್ತಾ ಇದ್ದೀನಿ. ಸೊ ಇವರು ಅದನ್ನ ಮಟ್ಟ ಹಾಕ್ಬೇಕು ಅನ್ನೋ ವಿಚಾರಕ್ಕೋಸ್ಕರವಾಗಿ ಮಾಡಿದ್ರೆ ಹೆಂಗೆ? ಆರ್ಟಿಕಲ್ 19 ಹೇಳ್ತದೆ, ಸಂವಿಧಾನಬದ್ಧವಾಗಿ ಎಲ್ಲರಿಗೂ ಹಕ್ಕೈತೆ, ಮಾತಿನ ಸ್ವಾತಂತ್ರ್ಯ ಐತೆ, ಸಂಚಾರ ಸ್ವಾತಂತ್ರ್ಯ ಐತೆ, ತಮಗನ್ಸಿದ್ ಬರೆಯೋ ಸ್ವಾತಂತ್ರ್ಯ ಐತೆ, ಪತ್ರಿಕಾ ಸ್ವಾತಂತ್ರ್ಯ ಐತೆ, ಎಲ್ಲ ಇದ್ರೂ ಕೂಡ ಇವ್ರು ಯಾಕೆ ಇವ್ರ ವಿರುದ್ಧವಾಗಿ ಏನು ಮಾತಾಡಬಾರ್ದಾ? ಪೊಲೀಸರು ಏನ್ ಮ್ಯಾಲಿಂದ ಉದ್ರಬಿಟ್ಟಿದಾರ? ಅವ್ರ ವಿರುದ್ಧ ಏನು ಮಾತಾಡಬಾರ್ದಾ? ಸೊ ಆ ವಿಚಾರವಾಗಿ ನಮ್ಮ ಪೊಲೀಸರ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ನನ್ನ ಮೇಲೆ ಎಫ್ಐಆರ್ ಆಗಿದೆ. ಒಂದೇ ಸ್ಟೇಷನ್ 2 ಎಫ್ಐಆರ್ ಆಗಿದೆ. ಸರ್, ಈಗ ರಿಟರ್ನ್ ಆಗಿ ಕೆಲವೊಂದು ಅಕ್ರಮ ಚಟುವಟಿಕೆಗಳನ್ನ ಗಮನಕ್ಕೆ ತಂದಿದ್ರೆ ಅವ್ರ ಮೇಲೆ ಹೌದೌದು, ಕರೆಕ್ಟ್. ಅದೇ ನಾನು 2 ಗಾಡಿ ಸೀಸ್ ಮಾಡಿಸಿದ್ದೆ. ರಾತ್ರಿ 2 ಗಾಡಿ ಸೀಸ್ ಮಾಡಿಸಿದೆ. ಆದ್ರೆ ಆ ರಾತ್ರಿನೇ ಬಿಟ್ಟು ಕಳ್ಸಿಬಿಟ್ಟಿದ್ದಾರೆ. ಅಕ್ರಮ ಕಂಬಿ ತುಂಬಿದೆ ಸಾರ್ ಅಂತ ಹೇಳ್ಬಿಟ್ಟು ನಾನು ಮಾಹಿತಿ ಕೊಟ್ಟಿದ್ರು ಕೂಡ ರಾತ್ರಿ ಬಿಟ್ಟು ಕಳ್ಸಿಬಿಟ್ಟಿದೆ. ಇದೇ ವಿಚಾರವಾಗಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಪೊಲೀಸರು ಸುಮೋಟೋ ತಗೊಂಡು ಎಫ್ಐಆರ್ ಮಾಡಿದ್ದಾರೆ. ಸೊ ಅಲ್ಲಿ ಕ್ರಮ ತಗೊಳ್ತಾರೆ, ಇಲ್ಲಿ ಕ್ರಮ ತಗೊಂಡಿಲ್ಲ ಅಂದ್ರೆ ಆ ಪೊಲೀಸ್ ಸ್ಟೇಷನ್ ಬೇರೆ ಕಾನೂನು ಇದೆಯಾ, ಈ ಪೊಲೀಸ್ ಸ್ಟೇಷನ್ ಬೇರೆ ಕಾನೂನು ಇದೆಯಾ? ಸೊ ಎಲ್ಲರಿಗೂ ಒಂದೇ ಕಾನೂನೇ. ಆದ್ರೆ ಇವ್ರು ಪೊಲೀಸರು ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಏನೋ ಸ್ವಂತ ಲಾಭಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ ಅಂತ ನನ್ಗನಿಸ್ತಾ ಇದೆಯಲ್ಲ, ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಕೂತಿದ್ದೀನಿ ಸರ್. ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿಲ್ಲ ಅಂದ್ರೆ ಮುಂದಿನ ನಡೆ ಅಲ್ಲ, ನಾನು ಇವತ್ತು ನಾಳೆ ಕುತ್ಕೊಳ್ತೀನಿ ನಿರ್ದಿಷ್ಟವಾದಿ. ಆಗಿಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಬೆಳಗ್ಗೆ ಬಂದು ಯಾರು ನಿಮ್ಗೆ ಭೇಟಿ ಮಾಡಿದಾರ? ನನಗೆ ಬೆಳಗ್ಗೆಯಿಂದ ಯಾರು ಬಂದು ಭೇಟಿ ಮಾಡಿ. ಓಕೆ ಸರ್, ಥ್ಯಾಂಕ್ ಯು.